ಮೊದಲನೇದಾಗಿ ಇಡೀ ದೇಶದಲ್ಲಿ ಏನು ಚುನಾವಣೆ ನಡೀತಾ ಇದೆ, ವೆಸ್ಟ್ ಬೆಂಗಾಲ್ದಲ್ಲಿ ಕಾಂಗ್ರೆಸ್ ಈಸ್ ನೋವೇರ್. ಆನಂತರ ಅಸ್ಸಾಂದಲ್ಲಿ ಉಚಿತ ಘೋಷಣೆ ಉಚಿತ, ಸೋಲು ಖಚಿತ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದಾರೆ. ಭಾಳ ಹೆವಿಲಿ ದೇ ಆರ್ ಲೂಸಿಂಗ್. ಸ್ವಲ್ಪ ಅಲ್ಲೇ ಉಸಿರಾಡ್ತಿದ್ರೆ ಕೇರಳದಲ್ಲಿ ಉಸಿರಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ 21 ಸೀಟಿಗೆ ಒಂದು ಕಾಲದಲ್ಲಿ ಇಡೀ ತಮಿಳುನಾಡಿನಲ್ಲಿ ಆಡಳಿತವನ್ನು ಮಾಡಿದವರು ಕಾಂಗ್ರೆಸ್ ಪಾರ್ಟಿಯವರು. ಅಲ್ಲಿ 21 ಸೀಟಿಗೆ ಸ್ಟಾಲಿನ್ ಅವರ ಕೈ ಹಿಡ್ಕೊಂಡು ಹೋಗುವಂಥ ಒಂದು ದುಸ್ಥಿತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ. ಇದೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಪಾರ್ಟಿಯ ಭ್ರಷ್ಟಾಚಾರ, ದುರಾಡಳಿತ ಮತ್ತು ವಂಶವಾದ. ಇದರ ಜೊತೆಗೆ ಅಪೀಸ್ಮೆಂಟದ ಒಂದು ಪರಾಕಾಷ್ಠೆ ನೀವಿಲ್ಲಿ ದಾವಣಗೆರೆಯಲ್ಲಿ ನೋಡ್ಬೋದು. ಅಪೀಸ್ಮೆಂಟದ ಪರಾಕಾಷ್ಠೆ, ದ ಹೈಟ್ ಆಫ್ ಅಪೀಸ್ಮೆಂಟ್. ಕಾರ್ತೀಕ ದೀಪವನ್ನು ಹಚ್ಚಬೇಕು ಅಂತ ತಿಳ್ಕೊಂಡು ಹೈಕೋರ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟ ನಂತರ ಆ ಹೈಕೋರ್ಟ್ ನ್ಯಾಯಾಧೀಶರ ವಿರುದ್ಧವಾಗಿ ಇಂಪೀಚ್ಮೆಂಟ್ ಮೋಷನ್ ತಂದಂಥ, ಸಹಿ ಮಾಡಿದಂಥ ಒಬ್ಬ ಜಡ್ಜಿನ ಬಗ್ಗೆ, ಇಂಪೀಚ್ಮೆಂಟ್ ಮೋಷನ್ ಇದನ್ನು ಎಕ್ಸ್ಟ್ರಾರ್ಡಿನರಿ. ಇವತ್ತಿನ ತನಕ ಯಾರು ಇಂಪೀಚ್ಮೆಂಟು ಆಗಿಲ್ಲ. ಇಂಪೀಚ್ಮೆಂಟ್ ಇದನ್ನು ಎಕ್ಸ್ಟ್ರಾರ್ಡಿನರಿ ಆ್ಯಕ್ಷನ್. ಆ ಇಂಪೀಚ್ಮೆಂಟ್ ಮೋಷನ್ಗೆ ಅಲ್ಲಿಯ ಮುಸಲ್ಮಾನರಿಗೆ ತುಷ್ಟೀಕರಣಗೊಳಿಸಲಿಕ್ಕೆ ಸಹಿ ಮಾಡಿದಂಥವರು ಇಲ್ಲಿ ಕ್ಯಾಂಡಿಡೇಟ್, ಸಂಸದರ ಮಗ. ಹೈಟ್ ಆಫ್ ಅಪೀಸ್ಮೆಂಟ್ ಇದು. ದೇವಸ್ಥಾನದ ದೀಪ ಹರಿಸೋದು, ಮಸೀದಿಗೆ ದೀಪ ಹಚ್ಚೋದು. ಆ ಮಸೀದಿಗೆ ಹಚ್ಚಬೇಡ ಅಂತ ಹೇಳೋದಿಲ್ಲ, ದೇವಸ್ಥಾನಕ್ಕೆ ಆರಿಸ್ಲಿಕ್ಕೆ ಯಾಕೆ ಹೋಗ್ತೀರಿ ನೀವು? ಇದು ಅಪೀಸ್ಮೆಂಟಿನ ಉಳಿದ ಎಲ್ಲ ಸಂಗತಿಗಳ ಅಪೀಸ್ಮೆಂಟ್ ಬಗ್ಗೆ ನಾ ಕಾಂಗ್ರೆಸ್ಸಿನ ಡಿಟೇಲಿಗೆ ಹೋಗಕ್ಕೆ ಹೋಗಲ್ಲ. ಎರಡನೇದ್ದು, ಕಾಂಗ್ರೆಸ್ಸಿನ ದೇಶದಲ್ಲಿರ್ಬೋದು, ಕರ್ನಾಟಕದಲ್ಲಿ, ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಾನು ದಾವಣಗೆರೆಯ ಜನತೆಗೆ ಒಂದು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಮನೆಯಲ್ಲಿ ಇವರ ತಾತ ಇದ್ದಾಗ ಅವರು MLA ಮಂತ್ರಿ, ಈಗ ಮಗ MLA ಮಂತ್ರಿ, ಅವರ ಹೆಂಡತಿ ಧರ್ಮಪತ್ನಿ MP. ಈಗ ಇವ್ರ ಮಗ MLA ಆದ ಅಂತಂದ್ರೆ ದಾವಣಗೆರೆಯ ಅಕ್ಕಪಕ್ಕದಲ್ಲಿ ಇನ್ನು ಬೇರೆ ಕ್ಷೇತ್ರಗಳನ್ನು ಹುಡುಕಿ ಇನ್ನು ಉಳಿದ ಫ್ಯಾಮಿಲಿ ಒಳಗೆ ಯಾರಿಗಿದ್ದಾರೆ ಅವರಿಗೆಲ್ಲ ಕೊಟ್ಟು MLA MLC ಕೊಟ್ಟು ಇಡೀ ದಾವಣಗೆರೆಯನ್ನು ಕಬ್ಜಾ ಮಾಡ್ಕೊಳ್ತಾರೆ. ನಾನು ಜನರಿಗೆ ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ಎಚ್ಚರಿಕೆ ಕೊಡಲಿಕ್ಕೆ, ಅಥವಾ ಒಂದು ಅವರಿಗೆ ಇದರ ಬ್ಯಾಕ್ಗ್ರೌಂಡ್ ಏನಿದೆ, ಈ ಹುಡುಗ ಗೆದ್ದರೆ, ಇದು ಸ್ಮಾಲ್ ಬಾಯ್, 40 ವರ್ಷ ಅಂತೂ ಕಾಂಗ್ರೆಸ್ನಿಂದ ಬೇರೆಯವ್ರ ಟಿಕೆಟ್ ಕೊಡೋದಿಲ್ಲ. BJPಯವರು ನಾವು ಈ ಸರ್ತಿನೇ ಸೋಲಿಸ್ತೀವಿ, ಮುಂದೂ BJP ಅವರಿಗೆ ನಾವು ಫೈಟನ್ನು ಕೊಡ್ತೀವಿ. ಆದರೆ ಒಂದು ಸರ್ತೆ ಅಕಸ್ಮಾತ್ ಅವ್ರು ಗೆದ್ದರೆ, ಇಲ್ಲಿ ಎಸ್ಟಾಬ್ಲಿಷ್ ಆದರೆ, ಮುಂದೆ ಗೆಲ್ಲಿ ಸೋಲಿ ಅವ್ರ ಮನೆಗೆ 2 ಟಿಕೆಟು, 1 MP ಟಿಕೆಟ್. ಕಾಂಗ್ರೆಸ್ ಪಾರ್ಟಿ ಏನು ಅಹಿಂದ ಮಾತಾಡ್ತದಲ್ಲ, ಬಾಗಲಕೋಟೆಯೊಳಗೆ ಅಹಿಂದ, ಇಲ್ಲೇ ಗೋವಿಂದ ಇವ್ರದ್ದು ಲೆಕ್ಕ. ಟೇಕನ್ ಫಾರ್ ಗ್ರಾಂಟೆಡ್ ಇವ್ರದ್ದು. ಇಲ್ಲಿ ಯಾರು ಸಮರ್ಥರಿರಲಿಲ್ವಾ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ? ನಿಮ್ಮ ಮನೆತನಕ್ಕೆ ಆಗ್ಬೇಕಲ್ಲ, ನಿಮ್ಮ ಕುಟುಂಬಕ್ಕೆ ಆಗ್ಬೇಕಾ? ಯಾವ ರೀತಿ ಸೋನಿಯಾ ಗಾಂಧಿಯವರ ಮನೆಯಲ್ಲಿ ಸೋನಿಯಾ ಗಾಂಧಿ
ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ 3 ಜನ MP ಇದ್ದಾರೆ. ಈಗ ಆ ಪ್ರಿಯಾಂಕಾ ಅವ್ರ ಮಗಗೆಲ್ಲೋ ಸೀಟ್ ಹುಡುಕ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿವಸಕ್ಕೆ 25 ಆತಂದ್ರೆ ಪ್ರಿಯಾಂಕಾ ವಾದ್ರಾನ್ ಮಗನಿಗೆ ಒಂದು ಸೀಟ್ ಕೊಡೋರಿದ್ದಾರೆ. ಇಲ್ಲೇ ಈಗ ಇವರು 3 ಮಂದಿ, 3 ಜನ ಒಂದೇ ಕುಟುಂಬದವರು ಇನ್ನೊಬ್ಬರು ಹುಡುಕ್ತಾ ಇದ್ದಾರೆ. ಇನ್ನು ಕ್ಷೇತ್ರ ಹುಡುಕ್ತಾರೆ ಅಕ್ಕಪಕ್ಕದಲ್ಲಿ. ಯಾಕಂದರೆ ದುಡ್ಡಿದೆ, ಭ್ರಷ್ಟಾಚಾರದ್ದು ದುಡ್ಡಿದೆ, ಇಷ್ಟು ವರ್ಷಗಳ ಕಾಲ ಗಳಿಸಿದ್ದು ಇದೆ. ಹೀಗಾಗಿ ದುಡ್ಡಿನ ಬಲದಿಂದ ಇಲ್ಲಿನ ಪ್ರಜಾಪ್ರಭುತ್ವವನ್ನು ನಿರ್ನಾಮ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ಜನ ಗಮನಿಸಬೇಕು. ಪೀಪಲ್ ಹ್ಯಾವ್ ಟು ವೆರಿ ಸೀರಿಯಸ್ಲಿ, ಜನರಿಗೆ ಇದನ್ನು ಭಾಳ ಗಂಭೀರವಾಗಿ ವಿಚಾರ ಮಾಡಬೇಕನ್ನುವಂಥ ವಿನಂತಿಪೂರ್ವಕ ಆಗ್ರಹವನ್ನು ನಾನು ಮಾಡ್ತೇನೆ. ವಾಟ್ ಇಸ್ ದಿಸ್? ಪ್ರಜಾಪ್ರಭುತ್ವನ ಇದು? ಮತ್ತು ದಾದಾಗಿರಿ, ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಸ್ಮಾರ್ಟ್ ಸಿಟಿ ಇತ್ಯಾದಿಗಳಾಗಿದ್ದರೆ ಅದು ಸಿದ್ದೇಶಣ್ಣ ಅವರ ಕಾಲದಲ್ಲಿ, BJP ಕಾಲದಲ್ಲಿ ಆಗಿದೆ. ಯಡಿಯೂರಪ್ಪನವರ ಕಾಲದಲ್ಲಿ ದಾವಣಗೆರೆ ಅಭಿವೃದ್ಧಿ ಆಗಿದೆ.